ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೈಟ್ ತೇಜಸ್ ಬ್ರೈಟ್ ಐಡಿಯಾಸ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ರೈಟ್ ತೇಜಸ್ ಬ್ರೈಟ್ ಐಡಿಯಾಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ವ್ಲಾಗ್ನಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ, ಇವತ್ತು ಗ್ರ್ಯಾಜುಯೇಷನ್ ಡೇ ನಮ್ಮ ಶಾಲೆಯಲ್ಲಿ ಹೇಗೆ ನಡೀತು, ಏನೇನೆಲ್ಲ ಆಯಿತು, ನಾವು ರಿಸಲ್ಟ್ ಅನೌನ್ಸ್ಮೆಂಟ್ನ ಹೇಗೆ ಕೊಟ್ವಿ ಅನ್ನೋದನ್ನು ಈ ವ್ಲಾಗ್ನಲ್ಲಿ ತಿಳಿಸ್ತಾ ಹೋಗ್ತೀನಿ. 9:30 ಒಳಗಡೆ ನಾವು ಈ ಎಕ್ಸ್ಟ್ರಾ ವರ್ಕ್ಸ್ ಏನಿದೆ ಅದನ್ನೆಲ್ಲ ಮುಗಿಸ್ಕೋಬೇಕಾಗಿತ್ತು. ಸೊ ಹಾಗಾಗಿ ಫಸ್ಟ್ ನಾವಿಲ್ಲಿ ಬಲೂನ್ ಸ್ಟ್ಯಾಂಡ್ ಬ್ಲೂ ಮತ್ತು ಗೋಲ್ಡ್ ಕಲರ್ ಕಾಂಬಿನೇಷನ್ನಲ್ಲಿ ಸ್ಟ್ಯಾಂಡ್ನ ರೆಡಿ ಮಾಡ್ತಾ ಇದ್ದೀವಿ. ಇದನ್ನು ಔಟ್ಸೈಡ್ ಇಡೋದಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಆಲ್ರೆಡಿ ಪಂಪನಿಂದ ಬಲೂನ್ಸ್ನ ಬ್ಲೂ ಮಾಡಿದ್ರಿಂದ ವರ್ಕ್ ಬೇಗ ನಡೀತಾ ಇದೆ. ಆ್ಯಂಡ್ ಯಾವುದೇ ಪ್ರೋಗ್ರಾಮ್ ಇರಲಿ, ಈ ಬಲೂನ್ ಕಾಲಮ್ ಇದ್ರೇ ಆ ಪ್ರೋಗ್ರಾಮ್ಗೆ ಒಂದು ಕಳೆ ಬರುತ್ತೆ ಅಂತಲೇ ಹೇಳ್ಬೋದು. ನಾವಿಲ್ಲಿ ಒಂದು ಟೇಬಲ್ನ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ ಕೃಷ್ಣನ ಇಡೋದಕ್ಕೆ. ಇದೊಂದು ಪಾರ್ಟ್ ನನಗೆ ತುಂಬಾ ಇಷ್ಟ ಆಗುತ್ತೆ, ಯಾಕಂದರೆ ನಾನು ಇಷ್ಟಪಡೋ ಕೃಷ್ಣನ ತಗೊಂಡು ಬರ್ಬೋದು ಅಂತ. ಆ್ಯಂಡ್ ನಾವಿಲ್ಲಿ ಹತ್ತತ್ರ 8 to 9 ಡೇಸ್ ಏನು ಎಫರ್ಟ್ಸ್ ಹಾಕಿದ್ದೀವಿ ಸ್ನೇಹಿತರೆ, ಅದ್ರದ್ದು ಔಟ್ಲುಕ್, ಪೇಪರ್ ಕಟ್ಟಿಂಗ್ ಆಗಿರ್ಬೋದು ಆ್ಯಂಡ್ ಸಜೆಷನ್ ಬಾಕ್ಸ್ನ ರೆಡಿ ಮಾಡೋದೇ ಆಗಿರ್ಬೋದು, LKGers ಒಂದು ಥೀಮು ಮತ್ತು UKGs ಪಾರ್ಟ್ ಏನು ಬರುತ್ತೆ ಅಲ್ಲೂ ಒಂದು ಥೀಮ್ನ ಮೇಯ್ನಾಗಿ ಇಟ್ಕೊಂಡು ಈ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ನ ಕೊಡೋದಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಎಲ್ಲ ಟೀಚರ್ಸ್ ಎಫರ್ಟ್ಸ್ ಕೂಡ ತುಂಬ ಎದ್ದು ಕಾಣ್ತಾ ಇದೆ. ಈ ಒಂದು ದಿನಕ್ಕಾಗಿ ಟೀಚರ್ಸ್ ನಾವು ಅಲ್ದಿರ ಪೇರೆಂಟ್ಸ್ ಕೂಡ ಎಷ್ಟು ಕಾತರದಿಂದ ಕಾಯ್ತಾ ಇರ್ತಾರಲ್ವ. ನಾವು ಈ ಬಲೂನ್ ಸ್ಟ್ಯಾಂಡ್ ಸುತ್ತಲೂ ಒಂದಷ್ಟು ರಿಸಲ್ಟ್ ಅಂದರೆ ಗ್ರ್ಯಾಜುಯೇಷನ್ ರಿಲೇಟೆಡ್ ಅನಿಮೇಟೆಡ್ ಫೇಸಸ್ ಏನು ಬರುತ್ತೆ ಆ ಥರದನ್ನ ಸ್ಟಿಕ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಎಲ್ಲರೂ ಸೇರಿ ಸ್ಟ್ಯಾಂಡ್ ಔಟ್ಸೈಡ್ ಇಡೋದಕ್ಕೆ ತೊಗೊಂಡು ಹೋಗ್ತಾ ಇದ್ದೀವಿ. ಎಲ್ಲರೂ ನಗ್ತಾ ಇದ್ದಾರೆ. ಆ್ಯಂಡ್ ಒಂದೊಂದೇ ಕೆಲಸದಲ್ಲಿ ಎಲ್ಲರೂ ಕೂಡ ಬ್ಯುಸಿಯಾಗಿದ್ದೀವಿ. ನಾವೆಲ್ಲರೂ ಸೇಮ್ ಪ್ಯಾಟರ್ನ್ಸ್ ಸ್ಯಾರಿನ ವೇರ್ ಮಾಡಿದ್ದೀವಿ. ಇದೊಂದು ಸ್ಯಾರಿ ಏನಿದೆ ಅದು UKGs ಪೇರೆಂಟ್ಸು ಸ್ಪೋರ್ಟ್ಸ್ ಡೇ ದಿನ ನಮಗೆ ಹಾನರ್ ಮಾಡಿ ಕೊಟ್ಟದ್ದು. ಆ್ಯಂಡ್ ಈ ಸ್ಯಾರಿನ ಇವತ್ತೇ ಹಾಕೋಣ ಅಂತ ಡಿಸೈಡ್ ಮಾಡಿದ್ದೀವಿ, ಯಾಕಂದರೆ ಈ ಸೆಷನ್ UKGsಗೆ ಎಂಡ್ ಆಗ್ತಾ ಇದ್ದಿದ್ದರಿಂದ ಎಲ್ಲ ಟೀಚರ್ಸ್ ತುಂಬ ಮುದ್ದಾಗಿ ಕಾಣ್ತಾ ಇದ್ದೀವಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಬಲೂನ್ ಸ್ಟ್ಯಾಂಡ್ನ ಹೊರಗಡೆ ತಂದಿದ್ದಾಯಿತು. ಬಲೂನ್ ಎಲ್ಲ ತುಂಬ ಬಿಸಿಲಿದ್ದರಿಂದ ಸ್ವಲ್ಪ ಹಿಂದೆನೇ ಇಟ್ಕೊಳ್ತಾ ಇದ್ದೀವಿ ಸ್ಟ್ಯಾಂಡ್ನ, ಯಾಕಂದರೆ ಜಾಸ್ತಿ ಟೈಮ್ ಬಿಸಿಲಲ್ಲಿದ್ದರೆ ಬಲೂನ್ಸ್ ಎಲ್ಲ ತುಂಬ ಟೈಮ್ಸ್ ಇರೋದಿಲ್ಲ, ಬೇಗ ಹೊಡೆದೋಗುತ್ತೆ ಅಂಥೇಳಿ. ಎಲ್ಲ ಪೇರೆಂಟ್ಸ್ ಕೂಡ ವೀಡಿಯೋಸ್ ಆ್ಯಂಡ್ ಫೋಟೋಸ್ನ ಕ್ಯಾಪ್ಚರ್ ಮಾಡ್ತಾರೆ. ಮತ್ತು UKG ಅವ್ರಿಗೆ ಲಾಸ್ಟ್ ಇಯರ್ ಆಗಿರೋದ್ರಿಂದ ತುಂಬ ಫೋಟೋಸ್ ತೆಕ್ಕೊಳ್ತಾರೆ. ಲೈಫ್ ಟೈಮ್ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ಅಂತ ಎವ್ರಿ ಕಾರ್ನರ್ ಕೂಡ ನಾವು ಹೀಗೆ ಬರಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಎಲ್ಲ ಟೀಚರ್ಸ್ ಕೂಡ ಅವ್ರವ್ರದ್ದು ಪಾರ್ಟ್ ಆಫ್ ವರ್ಕ್ ಏನಿದೆ ಅದರಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ. ಆ್ಯಂಡ್ ಈ ಬಲೂನ್ ಸ್ಟ್ಯಾಂಡ್ ಔಟ್ಲುಕ್ ಏನಿದೆ ಅದು ಎನ್ಹಾನ್ಸ್ ಆಗೋದಕ್ಕೆ ಈ ಸೆಷನ್ ಅಂದರೆ ಈ ಬ್ಯಾಚ್ದು ಫೋಟೋ ಏನು ಬರುತ್ತೆ ಅದನ್ನು ಎಲ್ಲ ಮಕ್ಕಳು ಇರೋದನ್ನು ಎನ್ಲಾರ್ಜ್ ಮಾಡಿಕೊಟ್ಟಿದ್ದಾರೆ. ಇದನ್ನು ಬಲೂನ್ ಸ್ಟ್ಯಾಂಡ್ ಸೆಂಟ್ರಲ್ಲಿ ಹಾಕೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಎಲ್ಲ ಸೆಕ್ಷನ್ಸ್ದು ಫೋಟೋಸ್ ಕೂಡ ಬಂದಿದೆ. ಹೆಡ್ ಮಿಸ್ಟ್ರೆಸ್ ಇಸ್ ಹ್ಯಾಂಡಿಂಗ್ ಔಟ್ ಆಲ್ ದ ಫೋಟೋಸ್ ಆ್ಯಂಡ್ ಎಲ್ಲ ಫೋಟೋಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ಸ್ ಟು ಸ್ನೇಹ ಫೋಟೋ ಲ್ಯಾಬ್ ಆ್ಯಂಡ್ ಥ್ಯಾಂಕ್ಸ್ ಟು ಸ್ವಾಮಿ ಸರ್ ಆಲ್ಸೋ. ಈ ವರ್ಷದ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ರಿಸಲ್ಟ್ ಬ್ಯಾನರ್ ಕೂಡ ರೆಡಿ ಮಾಡಿಸಿದ್ದಾರೆ. UKG ಮತ್ತು LKG ಟಾಪರ್ಸ್ ಅಬೋವ್ 95% ಇರೋ ಮಕ್ಕಳು ಟಾಪರ್ಸ್ ಏನು ಬರ್ತಾರೆ ಅವ್ರದ್ದು ಬ್ಯಾನರ್ ರೆಡಿಯಾಗಿದೆ. ಸೊ ಐ ಆಮ್ ಹ್ಯಾಪಿ ವಿತ್ ದಟ್. ಯಾಕೆ ಅಂತ ಈ ವ್ಲಾಗ್ನ ಎಂಡ್ ತನಕ ಎಲ್ಲೂ ಸ್ಕಿಪ್ ಮಾಡ್ತೀರಾ ನೋಡ್ತಾ ಇರಿ ಸ್ನೇಹಿತರೆ, ಅದು ಏನಕ್ಕೆ ಅಂತ ಗೊತ್ತಾಗುತ್ತೆ. ಬನ್ನಿ ನನ್ನ ಜೊತೆ ಇವಾಗ ಕ್ಯಾಂಪಸ್ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಕೃಷ್ಣನ್ಗೆ ನಮಸ್ಕಾರ ಮಾಡಿ ನಮ್ಮ ಈ ಅಕಾಡೆಮಿಕ್ ಇಯರ್ ಈವೆಂಟ್ಸ್ ಏನಿದೆ ಅದರದ್ದು ಗ್ಲಿಮ್ಸಸ್ನ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡೋದಕ್ಕೆ ಟ್ರೈಪಾಡ್ ಸ್ಟ್ಯಾಂಡ್ ಮೇಲೆ ಸ್ಕ್ರೀನ್ನ ಫಿಕ್ಸ್ ಮಾಡ್ತಾ ಇದ್ದಾರೆ. ಇದೊಂದು ಈ ವರ್ಷ ಆ್ಯಡ್ ಆಗಿದೆ ಸ್ಕ್ರೀನ್ ಮೇಲೆ. ನಮ್ಮ ಪ್ರೋಗ್ರಾಮ್ನ ನೋಡ್ಬೋದು. ಆಲ್ಮೋಸ್ಟ್ ನಮ್ಮ ವರ್ಕ್ಸ್ ಕಂಪ್ಲೀಟ್ ಆಯಿತು. 9:30ಗೆಲ್ಲ ಮುಗ್ದಿದೆ. ಪೇರೆಂಟ್ಸ್ ಒಬ್ಬೊಬ್ಬರಾಗಿನೇ ಬರ್ತಾ ಇದ್ದಾರೆ ಪ್ರೋಗ್ರೆಸ್ ಕಾರ್ಡ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಪ್ರೊಫಿಷಿಯನ್ಸಿ ವಿನ್ನರ್ಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಅಚೀವರ್ಸ್ ಆಗಿರ್ಬೋದು ಮತ್ತು ಸ್ಪೆಷಲ್ ಅಚೀವರ್ಸ್ ಅಂತ 100% ಅಟೆಂಡೆನ್ಸ್ ಇರೋ ಮಕ್ಕಳದು ಕೂಡ ಸಪ್ರೇಟಾಗಿ ಥೀಮ್ನ ರೆಡಿ ಮಾಡಿದ್ದೀವಿ. ಆ್ಯಂಡ್ LKG ಥೀಮ್ ಹೇಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಆಯಾ ಸೆಕ್ಷನ್ ವೈಸ್ ಗಂಗಾ, ಯಮುನಾ, ಸಿಂಧು ಅಲ್ಲಿ ಟಾಪರ್ಸ್ ಏನು ಬರ್ತಾರೆ ಆ ಮಕ್ಕಳದು ಫೋಟೋ ವಿತ್ ಪರ್ಸೆಂಟೇಜ್ನ ಪೇಸ್ಟ್ ಮಾಡಿದ್ದೀವಿ. ಬ್ಲೂಮಿಂಗ್ ಬರ್ಡ್ಸ್ ಅನ್ನೋ ಥೀಮ್ನಲ್ಲಿ ರೆಡಿ ಮಾಡಿದ್ದೀವಿ. ತುಲಿಪ್ ಗಾರ್ಡನಲ್ಲಿ ಮಕ್ಕಳು ಬ್ಲೂಮ್ ಆಗೋ ಹಾಗೆ ರೆಡಿ ಮಾಡಿ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀವಿ. ಹಾಗೆ ಇದು ಬಂದು ಸಬ್ಜೆಕ್ಟ್ ಟಾಪರ್ಸ್ದು. ಎಲ್ಲ ಸಬ್ಜೆಕ್ಟಲ್ಲೂ ಔಟ್ ಇರೋ ಮಕ್ಕಳದು ನೇಮ್ ಲಿಸ್ಟ್ನ ರೆಡಿ ಮಾಡಿ ಈ ರೀತಿ ಒಂದು ಥೀಮ್ನ ರೆಡಿ ಮಾಡಿದ್ದೀವಿ. ಆ್ಯಂಡ್ ಇದು UKGsದು ಥೀಮು. ಡಬಲ್ ಲೇಯರ್ ಬಟರ್ಫ್ಲೈಸ್ನ ಮಾಡಿ ಫ್ಲೈಯಿಂಗ್ ಬಟರ್ಫ್ಲೈಸ್ ಅನ್ನೋ ಕಾನ್ಸೆಪ್ಟಲ್ಲಿ ಟಾಪರ್ಸ್ನ ಪೇಸ್ಟ್ ಮಾಡಿದ್ದೀವಿ ವಿತ್ ಸಿಂಗಲ್ ಕೋಟ್ಸ್ ಜೊತೆಗೆ.
ಆ್ಯಂಡ್ ಇದು ಬಂದು ಸ್ಪೆಷಲ್ ಅಚೀವರ್ಸ್ ಅಂತ 100% ಅಟೆಂಡೆನ್ಸ್ ಇರೋ ಮಕ್ಕಳದು ಫೋಟೋನ ಪೆನ್ಸಿಲ್ ಸ್ಕೆಚ್ನ ಮಾಡಿಸಿ ಇದೊಂದು ಹೊಸದಾಗಿ ನಾವು ಇನೋವೇಟ್ ಮಾಡಿದ್ದೀವಿ. ಅದು ರೈನ್ಬೋ ಥೀಮ್ನಲ್ಲಿ ಹಾಕಿದ್ದೀವಿ. ಆ್ಯಂಡ್ ನಿಮ್ಗೆ ಯಾವ ಥೀಮ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದು ಬಂದು ಗ್ಲಿಮ್ಸಸ್ ಕಾರ್ನರು. ಎವ್ರಿ ಸ್ಯಾಟರ್ಡೆ ಬ್ಯಾಗ್ಲೆಸ್ ಆಗಿರೋದ್ರಿಂದ ನಾವು ಡ್ರಾಯಿಂಗ್ ಮತ್ತು ಆ್ಯಕ್ಟಿವಿಟೀಸ್ ಟೈಮ್ ಆಗಿರುತ್ತೆ. ಸೊ ಇಯರ್ಲಿ ಏನೇನು ಹೋಗಿರುತ್ತೆ ಅದರದ್ದು ಡ್ರಾಯಿಂಗ್ ಮತ್ತು ಆ್ಯಕ್ಟಿವಿಟಿ ಶೀಟ್ನ ಅಂಟಿಸಿದ್ದೀವಿ. ಆ್ಯಂಡ್ ಇದು ಬಂದು ಗ್ಲಿಮ್ಸಸ್ ಇಯರ್ಲಿ ಪ್ರೋಗ್ರಾಮ್ ಏನು ಹೋಗಿದೆ ಅದ್ರದ್ದು ಫೋಟೋಸ್ನ ಪೇಸ್ಟ್ ಮಾಡಿದ್ದೀವಿ ಇಲ್ಲಿ. ಬನ್ನಿ ಈಗ ಕ್ಲಾಸ್ ರೂಮ್ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಎಲ್ಲ ಮಕ್ಕಳಿಗೂ ಕೊಡೋಣ ಅಂತ ಹೇಳಿ ಈ ಥರ ಪಾಪ್ಸಿಕಲ್ ಸ್ಟಿಕ್ನ ಯೂಸ್ ಮಾಡಿ ಒಂದು ಗ್ರ್ಯಾಜುಯೇಷನ್ ಸ್ಮೈಲಿನ ರೆಡಿ ಮಾಡಿದ್ದೀವಿ. ಎಲ್ಲ ಮಕ್ಕಳು ಅವರವರ ಪ್ರೋಗ್ರೆಸ್ ಕಾರ್ಡ್ ಜೊತೆಗೆ ಇದೊಂದು ಸ್ಮೈಲಿನ ಪಡ್ಕೊತಾ ಇದ್ದಾರೆ ಇವತ್ತು. ಪ್ರೊಫಿಷಿಯನ್ಸಿ ವಿನ್ನರ್ ಯಾರು ಅನ್ನೋದನ್ನು ಅನೌನ್ಸ್ ಮಾಡೋ ಸಮಯ ಬಂದೇ ಬಿಡ್ತು. ನಾನು ಹೇಳಿಲ್ವಾ, ಎಲ್ಲ ಪೇರೆಂಟ್ಸ್ ಎವ್ರಿ ಕಾರ್ನರಲ್ಲೂ ಕೂಡ ಮಕ್ಕಳನ್ನ ನಿಲ್ಲಿಸಿ ಫೋಟೋಸ್ನ ಎಲ್ಲ ಪೇರೆಂಟ್ಸ್ಗೂ ಒಂಥರ ಎಕ್ಸಾಮ್ಸ್ ಬರ್ಸೋದು ಒಂದು ಟೆನ್ಷನ್ ಆದರೆ ಆ್ಯಂಡ್ ಈ ದಿನಕ್ಕೂ ಅಂದರೆ ರಿಸಲ್ಟ್ ಡೇ ದಿನದಲ್ಲಿ ಒಂದು ಟೆನ್ಷನು, ಏನು ಪರ್ಸೆಂಟೇಜ್ ತೆಗೆದಿರ್ತಾರೆ, ಹೇಗೆ ಮಾಡಿರ್ತಾರೆ, ಎಲ್ಲದರಲ್ಲೂ ಯಾವ ಗ್ರೇಡ್ ಇರುತ್ತೆ ಅನ್ನೋ ಟೆನ್ಷನಲ್ಲಿ ಇರ್ತಾರೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂದರೆ ನಮ್ಮ ಸಜೆಷನ್ ಬಾಕ್ಸ್ ಏನಿದೆ, ಎಲ್ಲ ಪೇರೆಂಟ್ಸು ತುಂಬ ಖುಷಿಯಾಗಿ ಅವರ ಅನಿಸಿಕೆ ಅಭಿಪ್ರಾಯಗಳೇನಿದೆ ಅದನ್ನು ಬರೀತಾ ಸಜೆಷನ್ ಬಾಕ್ಸ್ಗೆ ಹಾಕ್ತಾಯಿದ್ದಾರೆ. ಈ ಒಂದು ಸಜೆಷನ್ ಬಾಕ್ಸ್ ಏನಿದೆ ನಮಗೆ ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು, ಯಾವುದೇ ಕಮೆಂಟ್ಸ್ ಬಂದರೂ ನಾವು ಅದನ್ನು ಆ್ಯಡ್ ಮಾಡ್ಕೊಳ್ಳೋದಕ್ಕಾಗಲಿ ಅಥವಾ ನಾವು ತಿದ್ಕೊಳ್ಳೋದಕ್ಕಾಗಲಿ ತುಂಬ ಸಪೋರ್ಟಿವ್ ಆಗಿರುತ್ತೆ ಸಜೆಷನ್ ಬಾಕ್ಸ್ ಅಂತ. ಸ್ನೇಹಿತರೆ, ಇದೊಂದು ಇಯರ್ ಹೇಗೆ ಕಳೀತು 2025-26 ಎಲ್ಲ ಮಕ್ಕಳೊಟ್ಟಿಗೆ ನಾವು ಟೀಚರ್ಸು ತುಂಬ ಬಾಂಡಿಂಗ್ ಆಗಿದ್ವಿ. ಮಕ್ಕಳು ಕೂಡ ತುಂಬ ಫ್ರೆಂಡ್ಲಿ ಆಗಿದ್ದರು. ಹೇಗೆ ಕಳೀತು ಅಂತಲೇ ಗೊತ್ತಾಗ್ತಾ ಇಲ್ಲ. ಇವಾಗ ಅವ್ರನ್ನ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಆ್ಯಂಡ್ UKGers ಏನು ಬರ್ತಾರೆ ಅವ್ರನ್ನ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಕಳಿಸ್ಕೊಡ್ಬೇಕು. ಎಲ್ಲ ಟಾಪರ್ಸ್ ಏನಿದ್ದಾರೆ ಅವರು ಸ್ವೀಟ್ ಕೊಡೋದ್ರಲ್ಲಿ, ಮಾತಾಜಿಗಳಿಗೆ ಧನ್ಯವಾದ ಹೇಳೋದ್ರಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ. ಆ್ಯಂಡ್ ವಿಡಿಯೋದು ಕಂಟಿನ್ಯೂಟಿ ಏನಿದೆ ಇದು ನೆಕ್ಸ್ಟ್ ಬರೋದು ನನ್ನ ಪಾರ್ಟ್ ಆಫ್ ಸೆಕ್ಷನು. ಮನೆಯವ್ರು ಬಂದರು ಡ್ಯೂಟಿ ಮುಗಿಸಿ ಮಗಂದು ಪರ್ಸೆಂಟೇಜ್ ನೋಡೋಕ್ಕೆ. ಅವ್ರು ಇವಾಗ ರಿಸಲ್ಟ್ ಬ್ಯಾನರು ಮತ್ತು ಗ್ರೂಪ್ ಫೋಟೋನ ನೋಡಿ ಮಗ ಇರೋದು ನೋಡಿ ತುಂಬ ಖುಷಿ ಪಡ್ತಾಯಿದ್ದಾರೆ. ನಾನು ಇವಾಗ ಒಳಗಡೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಮಗ ಓಡಿ ಬಂದ, ಅಪ್ಪ ನನ್ನ ಫೋಟೋ ಹಾಕಿದ್ದಾರೆ, ಪೆನ್ಸಿಲ್ ಆರ್ಟ್ ಮಾಡಿದ್ದಾರೆ, ನೋಡಿ ನನ್ನ ಮಗನ ಫೋಟೋನ ಹಾಕಿದ್ದಾರೆ. ಸ್ಪೆಷಲ್ ಅಚೀವರ್ ಪೆನ್ಸಿಲ್ ಸ್ಕೆಚ್ನ ಮಾಡಿ 100% ಅಟೆಂಡೆನ್ಸಲ್ಲಿ. ಇವಾಗ ಕ್ಲಾಸ್ ಟೀಚರ್ನ ಮಾತಾಡ್ಸೋಕೆ ಒಳಗಡೆ ಕರ್ಕೊಂಡು ಹೋದ್ವಿ. ಎಲ್ರಿಗೂ ಅವರು ಗ್ರ್ಯಾಜುಯೇಷನ್ ಸ್ಮೈಲನ್ನು ಕೊಡ್ತಾಯಿದ್ದಾರೆ. ಅವ್ನ ಫ್ರೆಂಡ್ಸು ಕೂಡ ಅಲ್ಲೇ ಇದ್ದದ್ರಿಂದ ಒಂದು ಗ್ರೂಪ್ ಫೋಟೋನ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಮನೆಯವರು ಪ್ರೋಗ್ರೆಸ್ ಫೈಲ್ನ ತಗೊಂಡ್ರು. ಈ ಮಾರ್ಕ್ಸ್ ಕಾರ್ಡ್ ಜೊತೆಗೆ ಏನಿದೆ ಅವ್ರದ್ದು ಸೆಕ್ಷನ್ದು ಗ್ರೂಪ್ ಫೋಟೋನ ಕೊಟ್ಟಿದ್ದಾರೆ. ಗ್ರೂಪ್ ಫೋಟೋ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಅವನು ಪ್ರಿ-KG ಸೇರಿಸಿದಾಗ ತುಂಬ ಅಳ್ತಾ ಇದ್ದ. ನಾನು ಅನ್ಕೋತಿದ್ದೆ ಓದ್ತಾನೋ ಇಲ್ವೋ, ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳ್ತಾ ಇದ್ದ. ಬಟ್ ಎಲ್ಲ ಮಾತಾಜಿಗಳಿಗೂ ನಾನು ಈ ವಿಡಿಯೋ ಮೂಲಕ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದರೆ ಅವ್ರ ಎಫರ್ಟು ಕೂಡ ಇರುತ್ತೆ. ಹಾಗೆ ಅವ್ನ ಹ್ಯಾಂಡ್ ರೈಟಿಂಗ್ ವೈಸ್ ತುಂಬ ಇಂಪ್ರೂವ್ಮೆಂಟ್ಸ್ ಇದೆ. ತುಂಬ ಮುದ್ದಾಗಿ ಬರೀತಾನೆ ಮತ್ತು ಒಳ್ಳೆ ಸ್ಕೋರ್ ಕೂಡ ಮಾಡಿದ್ದಾನೆ. ಥ್ಯಾಂಕ್ಸ್ ಟು ಆಲ್ ಟೀಚರ್ಸ್. ಆ್ಯಂಡ್ ಇವಾಗ ಏನು ಎಲ್ಲ ಸಜೆಷನ್ ಬಾಕ್ಸ್ಗೆ ಚಿಕ್ಕದಾಗಿ ಫಿಲ್ ಮಾಡಿದ್ರೆ ನಾನು ಒಂದು ಪೇಜ್ ಫುಲ್ ಬರೀತಾ ಇದ್ದೀನಿ. ನನ್ನ ಅನಿಸಿಕೆ ಅಭಿಪ್ರಾಯಗಳು ಮತ್ತು ನಮ್ಮ ಮನೆಯವ್ರು ಹೇಳ್ತಾ ಇದ್ದ ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ಸೇರಿಸಿ ಬರೀತೀನಿ. ಆ್ಯಂಡ್ ಥ್ಯಾಂಕ್ಸ್ ಟು ಸೇವಾ ಭಾರತಿ. ಇದು ನನ್ನ ಮಗನಿಗಲ್ಲ, ನನಗೆ ಮೋಸ್ಟ್ ಫೇವ್ರೆಟ್ ಪಾರ್ಟು ಗ್ರ್ಯಾಜುಯೇಷನ್ ಡೇ ಆಗಿದ್ದರಿಂದ ಗ್ರ್ಯಾಜುಯೇಷನ್ ಡ್ರೆಸ್ನ ಹಾಕಿ ಫೋಟೋ ಕಾರ್ನರಲ್ಲಿ ಒಂದಷ್ಟು ಫೋಟೋನ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇಲ್ಲಿ UKG ಮತ್ತು LKGಗೆ 2 ಪೇರ್ಸ್ ಗ್ರ್ಯಾಜುಯೇಷನ್ ಡ್ರೆಸ್ನ ಇಟ್ಟಿದ್ದಾರೆ. ಆ್ಯಂಡ್ 2 ಕಾರ್ನರ್ ಕೂಡ ಮಾಡಿದ್ದೀವಿ ಇಲ್ಲಿ. ನನಗೆ ಯಾಕೋ ಈ ಕ್ಯಾಪು ಟೈ ಹಾಕ್ತಾ ಇದ್ದರಿಂದ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಎಲಾಸ್ಟಿಕ್ ಕ್ಯಾಪ್ನ ನಾನು ಅವನಿಗೆ ಹಾಕಿ ಒಂದಷ್ಟು ಫೋಟೋಸ್ನ ನಮ್ಮ ಫೋನಲ್ಲಿ ತಗೊಂಡು ಇದು ನಮ್ಮ ಲೈಫ್ ಟೈಮ್ ಮೆಮೊರಿಯಾಗಿ ನಮ್ಮ ಫೋನಲ್ಲಿ ಉಳ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಅವನಿವಾಗ ಸ್ವೀಟ್ ಕೊಡೋದ್ರಲ್ಲಿ ತುಂಬ ಬ್ಯುಸಿ ಆದ. ಅಪ್ಪ ನನಗೆ ಸ್ವೀಟ್ ತಗೊಡು, ನಾನು ಮಾತಾಜಿಗೆಲ್ಲ ಕೊಡಬೇಕು ಅಂತ ಕೇಳ್ತಾ ಇದ್ದ. ಎಲ್ಲ ಮಾತಾಜಿಗಳಿಗೂ ಸ್ವೀಟ್ಸ್ನ ಕೊಡ್ತಾ ಇದ್ದಾನೆ. ಇದು ಒಂದು ಹ್ಯಾಪಿ ಮೊಮೆಂಟ್ ಅಂತಲೇ ಹೇಳ್ಬೋದು ನಮ್ಮ ಲೈಫಲ್ಲೂ. ಈ ದಿನ ನಾವು ಹೇಗೆ ಕಳೆದ್ವಿ ಅಂತಲೇ ಗೊತ್ತಾಗಲಿಲ್ಲ ಎಲ್ಲ ಮಕ್ಕಳೊಟ್ಟಿಗೂ. ಮತ್ತು
ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಹಾಗಿದ್ರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.